ನಮ್ಮ ಇಡೀ ಗ್ರಾಮಸ್ಥರು ಸೇರಿ ಒಟ್ಟಾಗಿ ಮಾಡುವಂತಹ ಹಬ್ಬ. ಈ ಒಂದು ಹಬ್ಬವನ್ನು ನಮ್ಮ ಗ್ರಾಮದಲ್ಲಿ ಹೇಗೆ ಆಚರಣೆಯನ್ನು ಮಾಡ್ತಾರೆ, ಜೊತೆಗೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಏನೇ ಒಂದು ಸಂಪ್ರದಾಯ, ಏನೋ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂದರೆ ಅದರೆಲ್ಲದರ ಹಿಂದೆಯೂ ಕೂಡ ಒಂದು ವೈಜ್ಞಾನಿಕ ಕಾರಣ ಇರುತ್ತೆ. ಆ ಒಂದು ವೈಜ್ಞಾನಿಕ ಕಾರಣವೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳಿದ್ದೀನಿ. ಸೊ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಸುಷ್ಮಾ ಮಲ್ಲೇಶ್ ವ್ಲಾಗ್ ಚಾನಲ್. ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರೋ ಹಾಗೆ ನಮ್ಮೂರಲ್ಲಿ ಇವತ್ತು ಮಾರಿ ಹಬ್ಬನ ಮಾಡ್ತಾ ಇದ್ದೀವಿ. ಸೊ ಎಲ್ರಿಗೂ ಗೊತ್ತಿರ್ಬೋದು, ಹಳ್ಳಿಗಳಲ್ಲಿ ಈ ಥರ ಮಾರಿ ಹಬ್ಬಗಳನ್ನು ಮಾಡ್ತಾರೆ. ಸಿಟಿಲಿ ಈ ಥರ ಹಬ್ಬಗಳು ಮೇ ಬಿ ಕಡಿಮೆ, ಎಲ್ಲೋ ಒಂದೊಂದು ಕಡೆ ಮಾಡ್ಬೋದೇನೋ ಹಬ್ಬನ. ಆದರೆ ಅತಿ ಹೆಚ್ಚು ಮಾಡೋದು ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ. ನಮ್ಮ ಪೂರ್ವಜರಾಗಿರ್ಬೋದು ಅಥವಾ ನಮ್ಮ ಹಿಂದಿನ ಕಾಲದವರಾಗಿರ್ಬೋದು ಏನೇ ಒಂದು ಆಚರಣೆ ಮಾಡ್ತಾಯಿದ್ರು, ಆ ಎಲ್ಲ ಆಚರಣೆ ಹಿಂದೆಯೂ ಕೂಡ ಒಂದು ಸೈಂಟಿಫಿಕ್ ರೀಸನ್ ಇದ್ದೇ ಇರುತ್ತೆ. ಈ ಒಂದು ಮಾರಿ ಹಬ್ಬವನ್ನು ನಮ್ಮ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ನಮ್ಮ ಗ್ರಾಮ ದೇವತೆಯಾದ ಮಾರಮ್ಮ ಅಥವಾ ಮಾರಿ ಗೌರಿಯನ್ನು ಪ್ರಮುಖವಾಗಿ ಪೂಜಿಸುವಂಥ ಹಬ್ಬ ಆಗಿದೆ. ನಮ್ಮ ಗ್ರಾಮಗಳಲ್ಲಿ ಯಾವುದೇ ಆದಂತಹ ಸಾಂಕ್ರಾಮಿಕ ರೋಗ ರುಜಿನಗಳು ಅಥವಾ ಪ್ರಕೃತಿಯ ವಿಕೋಪಗಳಾಗಿರ್ಬೋದು ಮತ್ತು ದುಷ್ಟಶಕ್ತಿಗಳು ಬಾರದಂತೆ ತಡೆದು ಮಳೆ ಬೆಳೆ ಚೆನ್ನಾಗಾಗಿ ನಮ್ಮ ಊರ ಜನನ ಕಾಪಾಡಲಿ ಮಾರಮ್ಮ ತಾಯಿ ಅಂತ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಒಟ್ಟಾಗಿ ಈ ಹಬ್ಬವನ್ನು ಆಚರಿಸ್ತಾರೆ. ಮಾರಮ್ಮ ತಾಯಿ ದೇವಸ್ಥಾನವನ್ನು ಯಾವಾಗ್ಲೂ ಊರಿನ ಹೆಬ್ಬಾಗಿಲಲ್ಲಿ ನಿರ್ಮಾಣ ಮಾಡಿರ್ತಾರೆ. ಇಲ್ಲಿ ಅಂತಲ್ಲ, ಪ್ರತಿಯೊಂದು ಗ್ರಾಮದಲ್ಲೂ ಅಷ್ಟೇ. ಅಂದರೆ ನಮ್ಮ ಊರಿನ ಗ್ರಾಮಸ್ಥರಿಗೆ ಯಾವುದೇ ರೀತಿಯ ರೋಗ ರುಜಿನಗಳಾಗಿರ್ಬೋದು ಅಥವಾ ಯಾವುದೇ ಥರ ಸಮಸ್ಯೆ ಕಷ್ಟಗಳನ್ನು ಏನೂ ಕೂಡ ಬರದೇ ಇರೋ ಥರ ತಾಯಿ ಮಾರಮ್ಮ ಹೆಬ್ಬಾಗಿಲಲ್ಲಿ ಕಾಯ್ತಾಳೆ ನಮ್ಮನ್ನು ಅನ್ನೋ ಒಂದು ದೃಷ್ಟಿಯಿಂದ ತಾಯಿಯ ದೇವಸ್ಥಾನವನ್ನು ಊರಿನ ಹೆಬ್ಬಾಗಿಲಲ್ಲಿ ನಿರ್ಮಾಣ ಮಾಡಿರ್ತಾರೆ. ಮಾರಮ್ಮನ ಪೂಜೆ ಮಾಡಬೇಕಾದ್ರೆ ತುಂಬಾ ಶುಚಿತ್ವದಿಂದ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಸ್ವಲ್ಪ ಜನ ಗಂಜಲದಲ್ಲಿ ಮನೆಯನ್ನು ಕ್ಲೀನ್ ಮಾಡಿ ಆಗ ಮಾಡ್ತಾಯಿದ್ರು, ಅಥವಾ ಬೀದಿ ಬಾಗಿಲಿಗೆ ಗಂಜಲವನ್ನು ಹಾಕಿ ಶುದ್ಧೀಕರಿಸಿ ಮೈಲಿಗೆಯಿಂದ ತಾಯಿಗೆ ಒಂದು ಬಿಂದಿಗೆಯಲ್ಲಿ ನೀರನ್ನು ತಗೊಂಡು ಬಂದು ಆ ನೀರಿನಲ್ಲಿ ಬೆಲ್ಲದ ಪಾನಕವನ್ನು ಮಾಡಿ ಆ ಒಂದು ಪಾನಕಕ್ಕೆ ಬೇವಿನ ಸೊಪ್ಪನ್ನು ಹಾಕಿ ತಾಯಿಗೆ ತಂಪು ಮಾಡ್ತಾರೆ. ಈ ಒಂದು ಮಾರಿ ಹಬ್ಬನ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಥರ ಆಚರಣೆಯನ್ನು ಮಾಡ್ತಾರೆ. ಬಟ್ ಬೇರೆ ಊರುಗಳಲ್ಲಿ, ನಮ್ಮ ಅಕ್ಕಪಕ್ಕದ ಊರುಗಳಲ್ಲೆಲ್ಲ ಹೇಗೆ ಮಾಡ್ತಾರೆ ಅಂದರೆ, ಒಂದು ದಿವಸ ಮಾಡಲ್ಲ, ಹಬ್ಬನ 2 ದಿವಸ ಮಾಡ್ತಾರೆ. ಒಂದು ದಿವಸದಲ್ಲಿ ತಾಯಿಯನ್ನು ತಂಪು ಮಾಡಿಕೊಂಡು 2ನೇ ದಿವಸಕ್ಕೆ ತಾಯಿಗೆ ಬಲಿಯನ್ನು ಕೊಡ್ತಾರೆ. ಬಟ್ ನಮ್ಮೂರಲ್ಲಿ ಹಬ್ಬವನ್ನು ಒಂದೇ ದಿನ ಆಚರಣೆಯನ್ನು ಮಾಡ್ತಾರೆ. ಒಂದೇ ದಿನದಲ್ಲಿ ತಾಯಿಗೆ ಮೊದಲು ಹಸಿ ಅಕ್ಕಿನ ತಂಬಿಟ್ಟು ಮಾಡಿಕೊಂಡು ಅದಕ್ಕೆ ಅಲಂಕಾರವನ್ನು ಮಾಡಿಕೊಂಡು, ಜೊತೆಗೆ ಬೆಲ್ಲದ ಪಾನಕವನ್ನು ತಯಾರಿಸ್ಕೊಂಡು ಅದಕ್ಕೆ ಬೇವಿನ ಸೊಪ್ಪನ್ನು ಹಾಕ್ಕೊಂಡು ತೊಗೊಂಡೋಗಿ ತಾಯಿಗೆ ತಂಪು ಮಾಡ್ಕೊಂಡು ಬರ್ತೀವಿ. ಇದು ನಮ್ಮ ಮನೆಯಲ್ಲಿ ಮಾಡಿರುವಂತಹ ತಂಬಿಟ್ಟು, ಜೊತೆಗೆ ಬೆಲ್ಲದ ಪಾನಕ, ಅದ್ರ ಜೊತೆಗೆ ಪೂಜೆ ಸಾಮಾನುಗಳನ್ನು ತೊಗೊಂಡೋಗಿ ನಾವು ತಾಯಿ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ತಾಯಿ ಮಾರಮ್ಮನಿಗೆ ತಂಪು ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇನ್ನು ಕೆಲವರು ನಾವು ಹಸಿ ಅಕ್ಕಿ ತಂಬಿಟ್ಟು ಮಾಡಿದ್ದೀವಲ್ಲ, ಅವರು ತಂಬಿಟ್ಟನ್ನು ಮಾಡಲ್ಲ, ಬೆಲ್ಲದನ್ನವನ್ನು ಮಾಡ್ಕೊಂಡೋಗಿ ಅಥವಾ ಮೊಸರನ್ನವನ್ನು ಮಾಡ್ಕೊಂಡೋಗಿ ತಂಪನ್ನು ಮಾಡ್ತಾರೆ. ಒಂದೊಂದು ಗ್ರಾಮದಲ್ಲೂ ವಿವಿಧ ರೀತಿಯಲ್ಲಿ ತಾಯಿ ಮಾರಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ. ನಾವು ಕೂಡ ಮಾರಿ ಹಬ್ಬದ ಪ್ರಯುಕ್ತ ಮನೆಯೆಲ್ಲನೂ ಸ್ವಚ್ಛಗೊಳಿಸ್ಕೊಂಡು ಮನೆಯಲ್ಲಿ ಪೂಜೆ ಮಾಡಿ ನಂತರ ಮಾರಮ್ಮನ ದೇವಸ್ಥಾನದ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ. ಹೆಸರಲ್ಲೇ ಇರೋ ಹಾಗೆ ಮಾರಿ ಹಬ್ಬ. ಮಾರಿ ಅಂತ ಹೇಳಿದ್ರೆ ಮರಗಳು, ಗಿಡಗಳು, ಜೊತೆಗೆ ಕಲ್ಲನ್ನು ಕೂಡ ಪೂಜೆ ಮಾಡಿ ತಾಯಿ ಮಾರಮ್ಮನ ತಂಪು ಮಾಡ್ತಾರೆ. ಮಾರಮ್ಮನ ದೇವಸ್ಥಾನ ಮುಂದೆ ಒಂದು ಕಲ್ಲಿದೆ, ಆ ಕಲ್ಲಿಗೂ ಕೂಡ ಪೂಜೆ ಮಾಡಿ ಅಲ್ಲಿಗೂ ಪಾನಕವನ್ನು ಹಾಕಿ ತಾಯಿಯನ್ನು ತಂಪು ಮಾಡ್ತೀವಿ. ಮಾರಮ್ಮನ ದೇವಸ್ಥಾನದ ಸ್ವಲ್ಪ ಮುಂದೆ ಹೋದರೆ ನಮ್ಮ ರಂಗದಲ್ಲೇ ಈ ಥರ ಒಂದು ಹರಳಿ ಮರ ಮತ್ತು ಬೇವಿನ ಮರ ಮಿಕ್ಸಲ್ಲಿ ಇರುವಂತಹ ಒಂದು ಹರಳಿ ಕಟ್ಟೆ ಇದೆ. ಆ
ಒಂದು ಅರಳಿ ಕಟ್ಟೆಗೆ ಅರಿಶಿನ ಕುಂಕುಮನ ಹಾಕಿ ಹೂವು ಹಾಕಿ ತಾಯಿ ಮಾರಮ್ಮನಿಗೆ ಹೇಗೆ ನಾವು ಪೂಜೆಯನ್ನು ಸಲ್ಲಿಸ್ತೀವಿ ಅದೇ ರೀತಿಯಲ್ಲಿ ಈ ಒಂದು ಅರಳಿ ಮರಕ್ಕೂ ಕೂಡ ನಾವು ಪೂಜೆಯನ್ನು ಮಾಡಿಕೊಂಡು ಬರ್ತೀವಿ. ತಂಪು ಮಾಡ್ಕೊಂಡು ಬಂದ ಸ್ವಲ್ಪ ಟೈಮ್ ಆದಮೇಲೆ ತಾಯಿ ಮಾರಮ್ಮನಿಗೆ ರಕ್ತದ ಬಲಿಯನ್ನು ಕೊಡ್ತಾರೆ. ರಕ್ತದ ಬಲಿ ಅಂತ ಹೇಳಿದ್ರೆ ಆಡನ್ನು ಕಟ್ ಮಾಡಿ ಅದರ ರಕ್ತವನ್ನು ತಾಯಿಗೆ ಅರ್ಪಿಸ್ತಾರೆ. ಒಂದೊಂದು ಕುಳಗಳಿಗೆ ಇಷ್ಟಿಷ್ಟು ಮರಿಗಳನ್ನು ಅಂತ ಕಟ್ ಮಾಡಿರ್ತಾರೆ. ಆ ಎಲ್ಲ ಮರಿಗಳನ್ನು ಕೂಡ ಕ್ಲೀನ್ ಮಾಡಿ ನೀಟಾಗಿ ಕಟ್ ಮಾಡಿ ಎಲ್ಲ ಕುಳಗಳಿಗೂ ಎಷ್ಟು ಜನ ಇರ್ತಾರೆ ಅಷ್ಟು ಜನಗಳಿಗೂ ಕೂಡ ಗುಡ್ಡೆ ಹಾಕಿ ಎಲ್ಲರಿಗೂ ಸಮಭಾಗ ಮಾಡಿ ಮಟನನ್ನು ಹಂಚುತ್ತಾರೆ. ಒಂದೊಂದು ಮನೆಗೆ 1 kg ಬರ್ಬೋದು ಅಥವಾ 3/4 kg ಬರ್ಬೋದು ಅಥವಾ ಅರ್ಧ kg ಬರ್ಬೋದು. ಎಷ್ಟು ಕಟ್ ಮಾಡಿರ್ತಾರೆ ಎಲ್ಲನೂ ಕೂಡ ಸಮಭಾಗವಾಗಿ ಹಂಚಿ ಪ್ರತಿಯೊಂದು ಮನೆಗೂ ಕೂಡ ಕೊಟ್ಟು ಕಳಿಸ್ತಾರೆ. ಅದನ್ನು ಮನೆಯಲ್ಲಿ ಸಾಂಬಾರು ಮಾಡಿ ಅದಕ್ಕೆ ಮುದ್ದೆ ಮತ್ತು ರೈಸು ಎಲ್ಲವನ್ನು ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ನಾವು ಹೇಗೆ ತಾಯಿಗೆ ಬೆಲ್ಲದ ಪಾನಕ ಮತ್ತು ತಂಬಿಟ್ಟನ್ನೆಲ್ಲ ತೊಗೊಂಡೋಗಿ ಹೇಗೆ ನಾವು ಎಡೆಗೆ ಕೊಟ್ಟಿದ್ವಿ ಅದೇ ರೀತಿ ಇವಾಗ ನಮಗೆ ಕೊಟ್ಟಿರುವಂತಹ ಮಟನ್ನಲ್ಲಿ ಒಗ್ಗರಣೆ ಹಾಕದೇ ಸಾಂಬಾರು ಮಾಡಿ ಅದನ್ನು ಎಡೆಗೆ ಕೊಡಬೇಕು. ತಾಯಿ ಮಾರಮ್ಮನಿಗೆ ಎಲ್ಲನೂ ಕೂಡ ಪ್ರತಿಯೊಂದು ಮನೆಯಿಂದನೂ ಕೂಡ ಎಡೆ ಹೋಗುತ್ತೆ. ಆ ಎಲ್ಲ ಎಡೆಯನ್ನು ಕೂಡ ಪಾತ್ರೆಗೆ ಈಸ್ಕೊಂಡು ಹಾಕಿರ್ತಾರೆ. ಆ ಎಲ್ಲ ಪಾತ್ರೆಗಳಲ್ಲಿ ಒಂದು ಪಾತ್ರೆಯಲ್ಲಿ ಅನ್ನ, ಒಂದು ಪಾತ್ರೆಯಲ್ಲಿ ಸಾಂಬಾರು, ಒಂದು ಪಾತ್ರೆಯಲ್ಲಿ ಮುದ್ದೆನ ಹಾಕೊಂಡೋಗಿ ಸಾಯಂಕಾಲ ಹಾಕ್ತಿದ್ದಾಗೆ ಆ ಎಲ್ಲ ಎಡೆಯನ್ನು ಕೂಡ ಆಟೋದಲ್ಲಿ ತಗೊಂಡೋಗಿ ಊರಿಂದ ಆಚೆ ಅಥವಾ ಒಂದು ನೀರಿರುವಂತಹ ಜಾಗದಲ್ಲಿ ನಿಲ್ಲಿಸಿ ಎಲ್ಲರೂ ಕೂಡ ತಾಯಿ ಮಾರಮ್ಮನ ಪ್ರಸಾದವನ್ನು ಸೇವಿಸ್ಕೊಂಡು ಬರ್ತಾರೆ. ಈ ಥರ ನಮ್ಮೂರಲ್ಲಿ ನಾವು ಮಾರಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ನಿಮ್ಮೂರುಗಳಲ್ಲಿ ಹೇಗೆ ಆಚರಣೆ ಮಾಡ್ತೀರಾ ಅನ್ನೋದನ್ನು ತಪ್ಪದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ರೀತಿ ನಮ್ಮ ಎಲ್ಲ ಗ್ರಾಮೀಣ ಭಾಗದಲ್ಲಿ ನಡೆಯುವಂತಹ ಹಬ್ಬಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ. ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.